ಯಾಕಂದ್ರೆ ನನ್ಗಂತೂ ನೆನ್ನೆಯಿಂದ ಬರೀ ನಮ್ಮ ಮದ್ವೆ ಕನ್ಸೆ. ಈಗ ತಾನೇ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ, ಅದನ್ನ ಫಸ್ಟ್ ಅರ್ಗಿಸ್ಕೊಳ್ಳೋಕೆ ಸ್ವಲ್ಪ ಟೈಮ್ ಕೊಡಿ ಮೇಡಮ್. ಒಂದ್ ನಿಮಿಷ ವಿರಾಜ್, ನನ್ ಫ್ರೆಂಡ್ಸಿಗೆಲ್ಲ ನಿನ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದೀನಿ. ಹೌದಾ? ಎಷ್ಟೊತ್ತಿಗೆ? 11 ಹೋಟೆಲಿಗೆ ಬಂದ್ರೆ ಸಾಕು. ರಮ್ಯಾ, ಆಫೀಸ್ ಟೈಮಲ್ಲಿ ಆಚೆ ಎಲ್ಲ ಬರಕ್ಕಾಗಲ್ಲ. ವಿರಾಜ್, ನಿನ್ನ ನನ್ ಫ್ರೆಂಡ್ಸಿಗೆ ಪರಿಚಯ ಮಾಡ್ಕೊಡ್ಬೇಕಂತ ಆಸೆ. ಅವರೆಲ್ಲ USA ಇಂದ ಬಂದಿದ್ದಾರೆ. ರಮ್ಯಾ, ಇವತ್ತು ಆಲ್ರೆಡಿ ಆಫೀಸಲ್ಲಿ ಮೀಟಿಂಗ್ ಫಿಕ್ಸ್ ಆಗಿದೆ, ಅದನ್ನ ಸಡನ್ ಆಗಿ ಎಲ್ಲ ಕ್ಯಾನ್ಸಲ್ ಮಾಡಕ್ಕಾಗಲ್ಲ. ಹಾಗಾದ್ರೆ ನಾಳೆ ಆದ್ರೂ ಓಕೆ, ಸೇಮ್ ಟೈಮ್ ಸೇಮ್ ಹೋಟೆಲ್, ಓಕೆನಾ? ರಮ್ಯಾ, ನಮ್ಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರೋದೇ ಇನ್ನೂ ಕನಸು ತರ ಇದೆ. ನೆನೆ ತನಕ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ತರ ಇದ್ವಿ, ಆದ್ರೆ ಇವತ್ತು ನಾನು ನಿನ್ ಗಂಡ ಆಗೋನು ಅಂತ ನಿನ್ ಫ್ರೆಂಡ್ಸ್ಗೆ ಇಂಟ್ರೊಡ್ಯೂಸ್ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಿದ್ಯಾ. ಅದ್ರಲ್ಲಿ ಏನಿದೆ ವಿರಾಜ್? ಇನ್ ಸ್ವಲ್ಪ ದಿನದಲ್ಲಿ ನಾವಿಬ್ರು ಗಂಡ ಹೆಂಡತಿ ಅಲ್ವಾ ಆಗೋದು? ಗೊತ್ತು ಕಣೆ, ಈಗ ಸಡನ್ ಆಗಿ ಗಂಡ ಹೆಂಡತಿ ಒಂಥರ ಹೊಸ ತರ ಇದೆ. ಅದಕ್ಕೆ ಮೊದ್ಲು ನಮ್ಮಿಬ್ರಿಗೆ ಅಭ್ಯಾಸ ಆಗ್ಬೇಕು. ಅಂದ್ರೆ ಮೊದ್ಲು ನಾನ್ ನಿನ್ನ ಅರ್ಥ ಮಾಡ್ಕೋಬೇಕು, ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕು. ಓ, ನನಗೆ ಇವಾಗ ಅರ್ಥ ಆಯ್ತು. ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಕೇಳ್ತಿದ್ಯಾ ಅಲ್ವಾ? ಅದು ಹಾಗಲ್ಲ ರಮ್ಯಾ, ನಾನು ವಿರಾಜ್, ಯಾಕಷ್ಟೊಂದು ನಾಚ್ಕೊಂತಿದ್ಯಾ? ನನ್ನ ಡೇಟಿಂಗ್ ಕರ್ಕೊಂಡೋಗ್ಬೇಕಂತ ಡೈರೆಕ್ಟ್ ಆಗಿ ಕೇಳು. ಡೇಟಾ? ನಾನು ನೀನು? ಓಹೋಹೋ, ನನ್ ಬಾಯಲ್ಲೇ ಬರ್ಲಿ ಅಂತ ಕಾಯ್ತಿದ್ಯಾ ಅಲ್ವಾ? ಅದು ಹಾಗಲ್ಲ ರಮ್ಯಾ, ನಾನು ಏನ್ ಅರ್ಥ ಆಯ್ತು ವಿರಾಜ್. ಆಫೀಸ್ ಟೈಮಲ್ಲಿ ನಾನು ನಿಂಗೆ ಡಿಸ್ಟರ್ಬ್ ಮಾಡಬಾರ್ದು ಅಲ್ವಾ? ನೀನ್ ಏನು ಯೋಚನೆ ಮಾಡ್ಬೇಡ. ಇವತ್ ನೀನ್ ಬಿಸಿ ಅಂದ್ರೆ ನಾಳೆ ನನಗೆ ಓಕೆ, ಅದು ಆಫೀಸ್ ಮುಗ್ದ ಮೇಲೆ. ರಮ್ಯಾ, ನನಗೆ ಓಕೆ ಇದೆ, ಟೈಮ್ ಹೇಳು, ನಾನು ರೆಡಿ ಇರ್ತೀನಿ. ವಿರಾಜ್ ನಿಜವಾಗ್ಲೂ ರಮ್ಯಾನ ಆಚೆ ಕರ್ಕೊಂಡು ಹೋಗ್ಬೇಕು ಅಂತಿದ್ನ, ಅಥವಾ ರಮ್ಯನ ಕಲ್ಪನೆ ಮಾಡ್ಕೊಂಡ್ಲಾ? ಇವಾಗ ನನ್ ಮುಖ ನೋಡ್ಕೊಂಡಿರ್ಬೇಡ. ಜಾಗಿಂಗ್ ಹೋಗ್ಬೇಕು ಅಂತಿದ್ಯಲ್ಲ, ಹೋಗ್ಬಿಟ್ ಬಾ. ವಿರಾಜ್, ಡೇಟ್ ಟೈಮ್ ಹೇಳು, ಮರಿಬೇಡ. ಮನೆ ಅರಮನೆ ತರ, ಹೆಸರು ಒಂಥರ ಚೆನ್ನಾಗಿದೆ. ಹಬ್ಬಬ್ಬಬ್ಬ, ಮನೆ ಎಷ್ಟು ದೊಡ್ಡದಾಗಿದೆ! ಅಪ್ಪ ದೇವ್ರೆ, ಈ ಮನೆ ಎಷ್ಟು ದೊಡ್ಡದಾಗಿದ್ಯೋ ಈ ಮನೆಯವ್ರ ಮನ್ಸು ಅಷ್ಟೇ ದೊಡ್ಡದಾಗಿರೋ ತರ ನೋಡ್ಕೊಳಪ್ಪ. ಬಣ್ಣ ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ ನೀನಕ್ಕರೆ. ಬಾ 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 ಮೌ, ನೀನು ರಂಗೋಲಿ ಹಾಕಕ್ಕೆ ಇಷ್ಟು ಟೈಮ್ ತಗೊಂಡ್ರೆ ಇನ್ನು ಬಣ್ಣ